ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆಲಿಂದನೇ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಇವಾಗ ಸನ್ನಿನ ಸ್ಕೂಲಿಗೆ ಕಳ್ಸಾಯ್ತು ನೋಡಿ. ಆ್ಯಂಡ್ ಇವತ್ತು ಗುರುವಾರದ ಲಾಗು. ನಾನಿವತ್ತು ಉಪವಾಸ, ಹಂಗಾಗಿ ನಾನೇನು ಮಾಡ್ಕೊಂಡಿಲ್ಲ. ಸನ್ನಿಗೆ ಚಪಾತಿ ಮಾಡಿಬಿಟ್ಟು ಸ್ಕೂಲಿಗೆ ಕಳಿಸಿದ್ದೀನಿ. ಇವತ್ತಿನ ಲಾಗ್ ಯಾವ ಥರ ಹೋಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಸದ್ಯಕ್ಕೆ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಎಲ್ಲೂ ನನ್ನ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಆ್ಯಂಡ್ ನಿಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ನಾನು ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಬೆಳಿಗ್ಗೆನೆ ಎದ್ಬಿಟ್ಟು ಸನ್ನಿಗೆ ಟಿಫಿನ್ ರೆಡಿ ಮಾಡ್ತಾ ಇದ್ದೀನಿ ನೋಡಿ. ಚಪಾತಿ ಮಾಡಿ ಕಟ್ಟೋಣ, 3 ದಿನದಿಂದ ಬರೀ ನಾಷ್ಟ ಆಗೋಗಿದೆ ಅಂತಂದ ಚಪಾತಿ ಮಾಡ್ತಾ ಇದ್ದೀನಿ ನೋಡಿ. ನಾ ಚಪಾತಿ ಮಾಡುವಾಗ ಅವನಿಗೋಸ್ಕರ ಚಪಾತಿ ಅಂತ ಮಾಡ್ತಾ ಇರುವಾಗ ನಾನು ಎಲ್ಲ ತರಕಾರಿಗಳನ್ನು ಹಾಕಿ ನಾನು ಚಪಾತಿ ಮಾಡೋದು. ಯಾಕೆಂದರೆ ಅವನಿಗೆ ಇನ್ನೂ ಒಂದು 3 ಇಯರ್ಸ್ ಇರೋದ್ರಿಂದ ಅವನು ಖಾರ ತಿನ್ನೋ ರೂಢಿ ಇಲ್ಲ ಅವನಿಗೆ. ಹಂಗಾಗಿ ತರಕಾರಿ ಅವನು ಸಪ್ರೇಟಾಗಿ ತಿನ್ನಲ್ಲ. ಹಂಗಾಗಿ ಕೊಡಬೇಕಾಗುತ್ತಲ್ವಾ, ಹೆಲ್ತಿಗೆ ಒಳ್ಳೇದು ಅಂದ್ಬಿಟ್ಟು ನಾನು ಈ ಥರ ಚಪಾತಿ ಮಾಡುವಾಗ ತರಕಾರಿನ ಮಿಕ್ಸ್ ಮಾಡಿ ಅವನಿಗೆ ಚಪಾತಿ ಮಾಡ್ತೀನಿ. ಅದು ಒಂಥರ ಫುಲ್ ಟೇಸ್ಟ್ ಆಗಿರುತ್ತೆ. ಆಮೇಲೆ ಅವನಿಗೆ ನೆನೆಸ್ಕೊಳ್ಳಿಕ್ಕೆ ಏನೂ ಬೇಕಾಗಲ್ಲ, ಚಪಾತಿ ಒಂದಿದ್ರೆ ಸಾಕಾಗುತ್ತೆ ಅಂದ್ಬಿಟ್ಟು ನಾನು ಚಪಾತಿಗೆ ಎಲ್ಲ ತರಕಾರಿ ಹಾಕಿದ್ದೀನಿ ನೋಡಿ. ತರಕಾರಿ ಅಂದರೆ ಒಂದು ಕ್ಯಾರೆಟ್ ತುರಿದು ಹಾಕಿದ್ದೀನಿ, ಒಂದು ಸೌತೆಕಾಯಿ ತುರಿದು ಹಾಕಿದ್ದೀನಿ, ಒಂದು ಅರ್ಧ ಆಲೂಗಡ್ಡೆನ ತುರಿದು ಹಾಕಿ ಇಲ್ಲಿ ನಾನು ಚೆನ್ನಾಗಿ ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಸೌತೆಕಾಯಲ್ಲಿ ಕ್ಯಾರೆಟಲ್ಲಿ ನೀರಿನ ಅಂಶ ಇರೋದ್ರಿಂದ ಅದರಿಂದ ಸ್ವಲ್ಪ ನೀರು ಹಾಕಿ ನಾನು ಚಪಾತಿ ಹಿಟ್ಟನ್ನ ನೆನೆಟ್ಕೊಂಡಿದ್ದೀನಿ ನೋಡಿ. ಇದು ನಾನು 15 ಮಿನಿಟ್ಸ್ ಎಲ್ಲ ನಾನು ಬಿಟ್ಬಿಡ್ತೀನಿ, ಹಾಗೆ ಚೆನ್ನಾಗಿ ಮೃದುವಾಗಿ ನೆನ್ಬಿಡ್ಲಿ ಅಂದ್ಬಿಟ್ಟು. ನೆಕ್ಸ್ಟ್ ನಾನು ಚಪಾತಿ ಮಾಡ್ತಾ ಇದ್ದೀನಿ ನೋಡಿ. ಸನಿಗೋಸ್ಕರ ಅಂತ ನಾನು ಚಿಕ್ಕವಾಗಿ ಚಪಾತಿನ ಮಾಡಿ ಟಿಫಿನಿಗೆ ಕಟ್ಟಿರ್ತೀನಿ. ಯಾಕಂದರೆ ದೊಡ್ಡದಂದರೆ ಮತ್ತೆ ಅವನು ಇಷ್ಟೊಂದು ತಿನ್ನೋಕೆ ಆಗಲ್ಲ ಅಂತ ಅಂದ್ಕೊಳ್ಬಾರ್ದಲ್ವ. ಹಂಗಾಗಿ ಅವನಿಗೆ ಚಿಕ್ಕವಾಗಿ ನಾನು ಚಪಾತಿನ ಮಾಡಿ ಕಟ್ಟಿರ್ತೀನಿ. ಮಕ್ಕಳಿಗೆ ತರಕಾರಿ ತಿನ್ನಿಸ್ಬೇಕಂದ್ರೆ ಇದೇ ರೀತಿ ನಾವು ಎದ್ರಲ್ಲಾದರೂ ಹಾಕಿ ತರಕಾರಿನ ತಿನ್ನಿಸ್ಬೇಕಾಗುತ್ತೆ ನೋಡಿ. ಡೈರೆಕ್ಟಾಗಿ ಕೊಟ್ಟರು ಅವ್ರಿಗೆ ತಿನ್ನೋಕೆ ಅಷ್ಟೊಂದು ಇವಾಗ ಬರಲ್ಲ. ಹಾಗಾಗಿ ನಾನು ಈ ಥರ ತುರಿದು ಬಿಟ್ಟು ಚೆನ್ನಾಗಿ ಹಿಟ್ಟಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅವನಿಗೆ ಮಾಡಿಕೊಡ್ತೀನಿ. ಅದೊಂಥರ ಅವನಿಗೆ ಟೇಸ್ಟನ್ನು ಅನಿಸುತ್ತೆ. ಮತ್ತು ಪಕ್ಕಕ್ಕೇನು ನೆನೆಸ್ಕೊಳ್ಳಿಕ್ಕೆ ಇಷ್ಟನೂ ಪಡಲ್ಲ ಅವನು. ಸ್ವಲ್ಪ ಮೊಸರು ಇದ್ದರೆ ಮೊಸರು ಹಚ್ಕೊಂಡು ತಿಂದ್ಬಿಡ್ತಾನೆ. ಹಾಗಾಗಿ ನಾನು ಯಾವುದೇ ರೀತಿ ಪ್ಲೇನ್ ಚಪಾತಿ ಕೂಡ ಮಾಡ್ತೀನಿ ಯಾವಾಗಾದರೂ ಒಮ್ಮೆ, ಬಟ್ ನಾನು ತುಂಬ ರೇರ್ ಆ ಥರ ಮಾಡಿಕೊಡೋದು ಅವನಿಗೆ. ಅರ್ಧ ಇದೇ ಥರನೇ ನಾನು ಮಾಡೋದು. ನೋಡ್ತಿರ್ಬೋದು ಚಪಾತಿ ರೆಡಿ ಆಗ್ತಾ ಇದೆ. ಬೆಳಗ್ಗೆನೇ ನಾನು ವಿಡಿಯೋ ಮಾಡ್ತಿರೋದ್ರಿಂದ ತುಂಬಾ ನಮ್ಮ ಮನೆ ಕಡೆಯಿಂದ ಬಿಸಿಲು ಬೀಳ್ತಾ ಇತ್ತು ಗ್ಯಾಸಿನ ಕಟ್ಟೆ ಮೇಲೆ. ಈ ಥರ ಅಡುಗೆ ಮಾಡ್ತಾನೆ ಬಿಸಿಲು ತಗೊತೀನಿ ನೋಡಿ ನಾನಂತರೂ. ನೋಡ್ತಿರ್ಬೋದು ಚಪಾತಿ ಕೂಡ ರೆಡಿಯಾಗಿದೆ. ಸನ್ನಿಗೂ ಕೂಡ ಸ್ನಾನ ಮಾಡಿಸಿ ನಾನು ಆಲ್ರೆಡಿ ಕೂಡಿಸಿಬಿಟ್ಟಿದ್ದೆ. ಅವನು ಬರಿತಾ ಇದ್ದ, ಸುಮ್ಮನೆ ಗೀಚ್ತಾ ಇರ್ತಾನೆ ಏನೇನೋ ಬುಕ್ ತೊಗೊಂಡು. ಅವನಿಗೆ ಇಷ್ಟ ಬರೆಯೋದಂದರೆ ಮತ್ತು ಡ್ರಾಯಿಂಗ್ ಮಾಡೋದಂದರೆ ಅವನು ತುಂಬ ಇಂಟ್ರೆಸ್ಟ್ ತೋರಿಸ್ತಾನೆ ಅದರಲ್ಲಿ. ಅವನು ಮಾಡ್ತಾ ಕುಂತ್ಕೊಂಡಿದ್ದ. ನಾನು ಈ ಕಡೆ ಟಿಫಿನ್ಗೆಲ್ಲ ಅವನಿಗೆ ರೆಡಿ ಮಾಡ್ಕೊತಾ ಇದ್ದೆ ನೋಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಸನ್ನಿ ಸ್ಕೂಲಿಗೆ ಕಳಿಸಿದ ಮೇಲೆ ನಾನಿವತ್ತು ಗುರುವಾರ ಅಂತ ಹೇಳಿದ್ನಲ್ವ, ಹಾಗಾಗಿ ಉಪವಾಸ ಇರೋದ್ರಿಂದ ಬಾಳೆಹಣ್ಣಿನ ಜ್ಯೂಸ್ ಮಾಡ್ಕೊತಾ ಇದ್ದೀನಿ ನೋಡಿ. ನಾರ್ಮಲ್ಲಾಗಿ ಜ್ಯೂಸಿಗೆ ಏನೂ ಹಾಕಿಲ್ಲ. ನೆಕ್ಸ್ಟ್ ಸುಮ್ಮನೆ ಅರ್ಧ ಬಾಳೆಹಣ್ಣು, ಒಂದು ಸ್ವಲ್ಪ ಹಾಲು ಆ್ಯಂಡ್ ಸಕ್ಕರೆನ ನಾನು ಮಿಕ್ಸ್ ಮಾಡ್ಕೊತಾ ಇಲ್ಲ, ಜೇನುತುಪ್ಪನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಗೋಡಂಬಿ, ಬಾದಾಮಿ, ಚಿಯಾ ಸೀಡ್ಸ್ನ, ಪಂಪ್ಕಿನ್ ಸೀಡ್ಸ್ನ ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ. ಇಷ್ಟು ಕುಡಿದ್ಬಿಟ್ರೆ ಮಧ್ಯಾಹ್ನವರೆಗೂ ನನಗೆ ಹಶ್ವು ಆಗಲ್ಲ. ಆ್ಯಂಡ್ ನನಗೆ ಆ್ಯಸಿಡಿಟಿ ಪ್ರಾಬ್ಲಮ್ ಇರೋದ್ರಿಂದ ಏನೂ ತೊಂದರೆ ಆಗಲ್ಲ. ಯಾರೇ ಈ ಥರ ಉಪವಾಸ ಮಾಡ್ತಾ ಇದ್ದರೆ ಸ್ವಲ್ಪ ಈ ಥರ ಜ್ಯೂಸ್ ಥರ ಮಾಡಿಕೊಂಡು ಕುಡಿದ್ಬಿಡಿ, ಹೆಲ್ತಿಗೂ ಒಳ್ಳೆಯದು. ಆ್ಯಂಡ್ ಉಪವಾಸ ಇರೋದ್ರಿಂದ ಆ್ಯಸಿಡಿಟಿ ಪ್ರಾಬ್ಲಮ್ ಕೂಡ ಆಗಲ್ಲ. ನನಗೆ ತುಂಬ ಆ್ಯಸಿಡಿಟಿ ಪ್ರಾಬ್ಲಮ್ ಇರೋದ್ರಿಂದ ನಾನು ಇದೇ ರೀತಿ ಮಾಡ್ತೀನಿ. ಲಾಸ್ಟಲ್ಲಿ ಕೂಡ ಸ್ವಲ್ಪ ರುಚಿಗಂತೇಳಿ ಜೇನುತುಪ್ಪ ಆ್ಯಂಡ್ ಸೀಡ್ಸು, ಸ್ವಲ್ಪ ಗೋಡಂಬಿ, ಬಾದಾಮಿನ ಬಾಯಲ್ಲಿ ಚೆನ್ನಾಗಿ ಬರುತ್ತಲ್ವ ಕುಡಿಬೇಕಾದ್ರೆ ಅಂದ್ಬಿಟ್ಟು ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ನಾರ್ಮಲ್ ಆಗಿರೋ ಜ್ಯೂಸೇ ಇದು. ಇದನ್ನೇನು
ತೋರಿಸ್ಬೇಕಂತೇನಿಲ್ಲ, ಮಾಡ್ಕೊತಾ ಇದ್ನಲ್ವ ಹಾಗೆ ಶೇರ್ ಮಾಡಿಕೊಂಡೆ ಅಷ್ಟೇ. ಇನ್ನೂ ಚೆನ್ನಾಗಿರೋ ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿಬೋದು ಹೆಲ್ತಿಗೆ. ಇನ್ನೇನಾಗ್ಬಿಡುತ್ತೆ ಅಂದರೆ ಬೆಳಗ್ಗೆನೇ ಅಡುಗೆ ಆಗಿಬಿಡುತ್ತಲ್ವ, ಹಂಗಾಗಿ ಜ್ಯೂಸ್ ಕಡೆ ಅಷ್ಟೊಂದು ಗಮನ ಹೋಗಲ್ಲ. ಬೆಳಗ್ಗೆನೇ ಸನ್ನಿನ ಸ್ಕೂಲಿಗೆ ಕಳಿಸೋಷ್ಟಿಗೆ ಕುಡಿದ್ಬಿಡ್ತೀನಲ್ವ, ಹಂಗಾಗಿ ಗಮನ ಹೋಗಲ್ಲ. ಹಾಯ್ ಬನ್ನಿ ಮತ್ತೆ ಸಾಯಂಕಾಲದಿಂದ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ವಲ್ಪ ಸನ್ನಿ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ರು ಸ್ಕೂಲಲ್ಲಿ, ಅದನ್ನೆಲ್ಲನೂ ತೊಗೊಂಡು ಬಂದ್ಬಿಡೋಣ ಅಂತ ಹೊರಗಡೆ ಹೋಗ್ತಾ ಇದ್ದೀನಿ. ಬನ್ನಿ ಸನ್ನಿ ಕಿತಾಪತ್ತಿ ನೋಡಿ, ಅವು ಚಪ್ಪಲಿನೇ ಇಷ್ಟ ಆಗ್ಯಾವ ಅವನಿಗೆ, ಮಳೆಗೆ ಹಾಕೊಂಡು ಹೋಗಿ ಬಂದನಲ್ಲ. ಸೀದಾ ಹಾಕೋ, ಅಟ್ಲೀಸ್ಟ್ ಸೀದಾ ಹಾಕೋ, ಸೀದಾ ಹಾಕೋ ಸನ್ನಿ. ಬೇಡ, ಬೇಕು ಹಣ್ಣು, ಬೇಕು ಹಣ್ಣು. ಮತ್ತೆ ಸೀದಾ ಹಾಕೋ ಬಂಗಾರ, ಚಪ್ಪಲ್ ಸೀದಾ ಹಾಕೋ, ಉಲ್ಟಾಗಿದೆ, ಸೀದಾ ಹಾಕೋ. ಸನ್ನಿಗೋಸ್ಕರ ಹೊರಗಡೆ ಹೊಂಟಿರೋದು ನೋಡಿ ಇವತ್ತು. ಸನ್ನಿಗೆ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದಾರೆ, ಹಂಗಾಗಿ ಏನು ಪ್ರಾಜೆಕ್ಟ್ ವರ್ಕ್ ಮಾಡ್ತೀವಂತಲೇ ಈ ಲಾಗಲ್ಲಿ ಹಾಕ್ತೀನಿ. ಇಲ್ಲ ಈ ಲಾಗಲ್ಲಿ ಹಾಕ್ಲಿಲ್ಲ ಅಂದರೆ ನೆಕ್ಸ್ಟ್ ಲಾಗಲ್ಲಾದರೆ ಹಾಕ್ತೀವಲ್ಲ ಮಾಮಿ. ಇವತ್ತಾದರೆ ಇವತ್ತ, ನಾಳೆ ಆದರೆ ನಾಳೆ, ನೋಡೋಣ ಯಾವ ಲಾಗಲ್ಲಿ ಹಾಕ್ತೀವಿ ಗೊತ್ತಿಲ್ಲ. ಸನ್ನಿ ನೋಡಿ ಗಬ್ಬ ಹೆಂಗಾಗಿದ್ದಾನೆ. ಬೇಬಿ 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 ಬೇಬಿ. ನಾನು ರೋಡಲ್ಲಿ ಹೋದ್ಮೇಲೆ ಎಲ್ಲ ಮಾಡ್ಕೊಳ್ಳಲ್ಲ, ಎಲ್ಲೇ ನಮ್ಮ ಮನೆ ಮುಂದೆ ಮಾಡ್ಕೊತೀನಿ. ಆಮೇಲೆ ಆವಾಗ ಸುಮ್ಮನೆ ಯಾಕೆ ಅಂದ್ಬಿಟ್ಟು ಸನ್ನಿ ನೋಡು. ಸನ್ನಿ ಪ್ರಾಜೆಕ್ಟ್ ವರ್ಕಿಗೆ ಚಿಕ್ಕ ಪುಟ್ಟ A4 ಸೈಜಿನ ಸೀಟ್ಸ್ ಬೇಕಾಗಿದ್ವು ನೋಡಿ, ಹಂಗಾಗಿ ತಗೊಳ್ಬೇಕಂತೇಳಿ ಬಂದಿದ್ವಿ ಮನೆ ಹತ್ರ, ತಗೊಂಡು ಹೊರಟ್ವಿ ಮನೆಗೆ ಫೈನಲ್ ಆಗಿ. ಮತ್ತೆ ನೆಕ್ಸ್ಟ್ ಡೇ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಿನ್ನೆ ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಸನ್ನಿ ಪ್ರಾಜೆಕ್ಟ್ ವರ್ಕು ಇನ್ನೂ ಮಾಡಿಲ್ಲ. ಇವತ್ತು ಬಂದು ಮಾಡೋಣ ಅಂತೇಳಿ ರಾತ್ರಿ 7 ಗಂಟೆ ಆಗಿದೆ. 7 ಗಂಟೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೊರಗಡೆ ಹೋಗೋದಿತ್ತಲ್ವ, ಹಾಗಾಗಿ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಬನ್ನಿ, ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗಿ ಬಂದು ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಹಸ್ಬೆಂಡಿಗೆ ಸ್ವಲ್ಪ ಬಟ್ಟೆ ತಗೊಳ್ಳೋದಿತ್ತು, ಹಂಗಾಗಿ ಅವ್ರಿಗೆ ಸೆಲೆಕ್ಷನ್ ಅಷ್ಟೊಂದು ಗೊತ್ತಾಗಲ್ಲ ಅಂತೇಳಿ ನಾನು ಕೂಡ ಅವ್ರ ಜೊತೆನೆ ಬಂದಿದ್ದೆ. ಬಟ್ಟೆ ತಗೊಳಕ್ಕಂತ ಶಾಪಿಂಗ್ ಮಾಡ್ಕೊಳಕ್ ಬಂದಿದ್ವಿ ನೋಡಿ. ನೋಡಿ ಕೊಟ್ಟಿರ್ರಿ, ಅದೊಂದು ಟ್ರಯಲ್ ಈ ಕಡೆ ಬಾ. ಅವ್ರದ್ದು ಶಾಪಿಂಗ್ ಎಲ್ಲ ಆಗಸ್ಟಿಗೆ 8 ಗಂಟೆ ಮೇಲಾಯಿತು ನೋಡಿ. ಸನ್ನಿಗೆ ಫುಲ್ ಖುಷಿ, ಲೈಟಿಂಗ್ಸ್ ಎಲ್ಲ ಇದ್ವಲ್ಲ. ಈ ಥರ ಮಾಲ್ ಹೋದಾಗ ಈ ಥರ ಬಂದಾಗ ಅವ್ನು ತುಂಬ ಆಟ ಆಡ್ತಾನೆ ಅಲ್ಲಿ, ಅದನ್ನೇ ವಿಡಿಯೋ ಮಾಡ್ಕೊತ ನಾನು ಓಡಾಡ್ತಾ ಇದ್ದೆ. ನೆಕ್ಸ್ಟು ಮನೆಗೆ ಬಂದಮೇಲೆ 8 ಗಂಟೆ 8:30 ಮೇಲೆ ಆಗಿಬಿಟ್ಟಿತ್ತು. ಸನ್ನಿದ ಪ್ರಾಜೆಕ್ಟ್ ವರ್ಕ್ ನಾವು ನಾಳೆ ಎಷ್ಟೊತ್ತಿದ್ರೂ ಮಾಡಲೇಬೇಕಾಗಿತ್ತು, ಹಾಗಾಗಿ ನೋಡೋಣ ಯಾವ ಥರ ಅಂತೇಳಿ ಡಿಸ್ಕಷನ್ ಮಾಡ್ತಾ ಇದ್ದೆ. ಏನಾಗ್ಬಿಟ್ಟಿದೆ ಅಂದರೆ ಅವ್ನ ಪ್ರಾಜೆಕ್ಟ್ ವರ್ಕ್ಗಿಂತ ನನಗೆ ಟೆನ್ಷನ್ ಜಾಸ್ತಿ ಆಗೋಗಿತ್ತು ನೋಡಿ. ಯಾಕೆಂದರೆ ಅವ್ನಿಗೆ ಅಷ್ಟೊಂದು ಚಿಕ್ಕವನು, ಅಷ್ಟೊಂದು ಗೊತ್ತಾಗಲ್ಲಲ್ವ. ನಾನು ತುಂಬ ದಿನವೇ ಆಗಿಬಿಟ್ಟಿತ್ತು, ಒಂಥರ ಇಂಟ್ರೆಸ್ಟ್ ಅಂತಲೂ ಹೇಳ್ಬೋದು. ಮತ್ತು ಆಮೇಲೆ ಮಾಡೋಣ, ಅವನಿಗೂ ಕ್ಯೂರಿಯಾಸಿಟಿ ಇರುತ್ತಲ್ವ ಯಾವ ಥರ ಮಾಡೋದಂತೇಳಿ. ಅವನು ಈ ಥರ ಒಂದು ವಿಷಯದಲ್ಲಿ ಮಾತ್ರ ತುಂಬ ಅಂದರೆ ತುಂಬಾ ಇಂಟ್ರೆಸ್ಟ್ ಕೊಟ್ಟು ನೋಡ್ತಿರ್ತಾನೆ. ಒಟ್ಟು ಅವನಿಗೆ ಕ್ರಿಯೇಟಿವಿಟಿ ಆಗಿರಬೇಕು, ಹಾಗಂದರೆ ಅವನಿಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ನೋಡಿ. ಅಲ್ಲಿ ಆಟ ಆಡೋದು ಬಿಟ್ಟು ಬಂದು ಯಾವ ಥರ ಅಬ್ಸರ್ವ್ ಮಾಡಿ ನೋಡ್ತಾ ಇದ್ದಾನೆ ಅವನು. ಅವನ್ನ ಮುಂದೆ ಕುಂದ್ರಿಸ್ಕೊಂಡೆ ನಾವು ಪ್ರಾಜೆಕ್ಟ್ ವರ್ಕ್ನ ಮಾಡಬೇಕಾಗುತ್ತೆ. ಅವನೇ ಇನ್ನೂ ಚಿಕ್ಕವನಿರೋದ್ರಿಂದ ಅವನ
ಕೈಲಿಂದಂದ್ರೂ ಮಾಡ್ಸೋಕ್ಕಾಗಲ್ಲ. ಹಾಗಾಗಿ ಪೇರೆಂಟ್ಸ್ಗಳು ಏನು ಮಾಡಬೇಕಂದ್ರೆ ಮಕ್ಕಳನ್ನ ಮುಂದೆ ಕೂಡಿಸ್ಕೊಂಡು ಪ್ರಾಜೆಕ್ಟ್ ವರ್ಕ್ನ ತೋರಿಸ್ಕೊತ ಎಕ್ಸ್ಪ್ಲೇನ್ ಮಾಡ್ಕೊತ ಮಕ್ಕಳಿಗೆ ಪ್ರಾಜೆಕ್ಟ್ ವರ್ಕ್ನ ಮಾಡಿಸ್ಬೇಕಾಗತ್ತೆ. ಹಾಗಾಗಿ ನಾವು ಕೂಡ ಅದೇ ಥರನೇ ಮಾಡೋಣ, ಯಾವ ಥರ ಅವನಿಗೆ ಅಂದರೆ ತಿಳಿಸ್ಕೊಡೋದು ಅಂತ ಡಿಸ್ಕಷನ್ ಮಾಡ್ತಾ ಇದ್ವಿ. ತುಂಬ ದೊಡ್ಡದೇನಿಲ್ಲ ಪ್ರಾಜೆಕ್ಟ್ ವರ್ಕು, ಬಟ್ ಟ್ರಯಾಂಗಲ್ ಶೇಪ್ನ ಅವರು ಎಕ್ಸ್ಪ್ಲೇನ್ ಮಾಡಬೇಕಂತೇಳಿ ಕ್ರಿಯೇಟಿವಿಟಿಯಾಗಿ ಕೊಟ್ಟಿದ್ದರು. ಅದನ್ನೇ ನಾನು ಅವನಿಗೆ ಕಟ್ ಮಾಡಿ ಎಲ್ಲ ಶೇಪ್ನ ಹಚ್ಚಿ ಎಲ್ಲನೂ ಹೇಳ್ಕೊಡ್ತಾ ಇದ್ದೆ. ಒಂದು ಹಾಫ್ ಆನ್ ಅವರ್ 1 ಅವರಲ್ಲೇ ಮುಗ್ದೋಯ್ತು, ಅಷ್ಟೇನಿಲ್ಲ. ಬಟ್ ಶೇಪ್ಸ್ನ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಬೇಕಲ್ವಾ, ಅದೇ ಒಂದು ಪ್ರಾಬ್ಲಮ್ ಆಯಿತು. ಕಟ್ಟಿಂಗ್ಸ್ ಕರೆಕ್ಟ್ ಮಾಡಬೇಕಾಗಿತ್ತು. ನಾವು ಮುಂಚೆನೇ ಸ್ಕೇಲ್ನ ತೊಗೊಂಡು ಬರಬೇಕಾಗಿತ್ತು, ಬಟ್ ಸ್ಕೇಲ್ ಮರ್ತು ಬಂದುಬಿಟ್ಟಿದ್ವಿ. ಹಾಗಾಗಿ ಶೇಪ್ ಕರೆಕ್ಟ್ ಕಟ್ ಆಗ್ತಾ ಇರಲಿಲ್ಲ. ಹಾಗೋ ಏನೋ ಮಾಡಿ ಕಂಪ್ಲೀಟ್ ಮಾಡ್ಕೊಂಡ್ವಿ ನೋಡಿ ಪ್ರಾಜೆಕ್ಟ್ ವರ್ಕು. ನಮಗೂ ತುಂಬ ದಿನ ಆದಮೇಲೆ ನನ್ನ ಕಾಲೇಜ್ ಡೇಸ್ ಎಲ್ಲ ನೆನಪಾಗಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದ್ವು. ನಾನು ತುಂಬ ಅಂದರೆ ತುಂಬಾ ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಇದ್ವಿ ನಮ್ಮ ಕಾಲೇಜ್ ಡೇಸಲ್ಲೆಲ್ಲ. ಮಗನ ಮೂಲಕ ಅದೆಲ್ಲನೂ ನೆನಪಾಯ್ತು ಅಂತಲೇ ಹೇಳ್ಬೋದು. ಅವನಿಗೆ ಮೊದಲಿಗೆ ಹೋಮ್ವರ್ಕ್ ಮಾಡಿಸ್ಬಿಡೋಣ, ಆಮೇಲೆ ಪ್ರಾಜೆಕ್ಟ್ ವರ್ಕ್ ಮಾಡೋಣ ಅಂತೇಳಿ ಅವನಿಗೆ ಹೋಮ್ವರ್ಕ್ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅವ್ನು ಏನು ಗೊತ್ತಾ, ಅವನಿಗೆ ಬರೆಯೋಕ್ಕೆ ಬಂದುಬಿಟ್ಟಿದೆ. ಅವ್ನಿಗೆ ಫುಲ್ ಖುಷಿ ಆಗ್ಬಿಟ್ಟಿದೆ. ಹೆಂಗಂದರೆ ಎಲ್ಲಿ ನೋಡಿದ್ರೂ A1 ಅಂತ ಗಿಚ್ತಾನೇ ಇರ್ತಾನೆ. ಹಾಗಾಗಿ ಅವನು ತಾನೇ, ನಾನು ಡೈಲಿ ಅವ್ರ ಮ್ಯಾಮ್ ಹಾಕ್ಕೊಟ್ಟಾಗ ನಾನೇ ಕೈ ಹಿಡ್ದು ಬರೆಸ್ತಾ ಇದ್ದೆ. ಬಟ್ ಅವನಿಗೆ ಇವತ್ತಿಂದು ಹೋಮ್ವರ್ಕ್ ಅವನೇ ಓನಾಗಿ ಮಾಡ್ತಾ ಇದ್ದ ನೋಡಿ. ಫುಲ್ ಖುಷಿ ಆಗ್ಬಿಟ್ಟಿತ್ತು ಅವನಿಗಂತೂ. ನೆಕ್ಸ್ಟ್ ಅವನು ಹೋಮ್ವರ್ಕ್ ಎಲ್ಲ ಮುಗಿದ್ಮೇಲೆ ಪ್ರಾಜೆಕ್ಟ್ ವರ್ಕ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ನೋಡಿ. ಪ್ರಾಜೆಕ್ಟ್ ವರ್ಕ್ ಅನ್ನೋಕ್ಕೇನಿಲ್ಲ, ಅಲ್ಲಿ ಅವನು ಸ್ಟಾರ್ಸು ಆ್ಯಂಡ್ ಶೇಪ್ನ ನಾವು ಫೈಂಡ್ ಔಟ್ ಮಾಡಬೇಕಾಗಿತ್ತು. ಟ್ರಯಾಂಗಲ್ ಶೇಪು ಆ್ಯಂಡ್ ಸರ್ಕಲ್ ಆಗಿರ್ಬೋದು, ಈ ಥರ ಶೇಪ್ನ ಕಟ್ ಮಾಡಿಕೊಂಡು ಬುಕ್ಕಲ್ಲಿ ವರ್ಕ್ ಮಾಡೋದಾಗಿತ್ತು ಅಷ್ಟೇ. ಅದನ್ನೇ ಅವನಿಗೆ ತೋರಿಸ್ತಾ ಐಡೆಂಟಿಫೈ ಮಾಡ್ತಾ ಅವನಿಗೆ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ ಇಬ್ಬರು. 1.5 an hour ಎಲ್ಲ ಆಯಿತು ಅಷ್ಟೇ. ಇದನ್ನು ನಿಮ್ಗೂ ವಿಡಿಯೋ ಮಾಡಿ ತೋರಿಸೋಣ, ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ವಿಡಿಯೋ ಅಂತೇಳಿ ಮಾಡಿ ತೋರಿಸ್ತಾ ಇದ್ದೀವಿ ಅಷ್ಟೇ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನನ್ನೆಲ್ಲ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ಅಂತ ಹಾಕಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.